ಇಇಟಿ, ಸಿಟಿಇಟಿ, ಜಿಪೆಸ್ಟರ್ ಹುದ್ದೆಗಳಿಗೆ ಈಗಾಗಲೇ ಸಿದ್ಧಗೊಳ್ಳುತ್ತಿರುವಂಥ ವಿಶೇಷವಾಗಿ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಡುವಂಥ ಅಭ್ಯರ್ಥಿಗಳಿಗೆ ಈ ತರಗತಿಯಾಗಿದೆ. ಈ ಸಮಾಜ ವಿಜ್ಞಾನ ಪತ್ರಿಕೆಯಲ್ಲಿ ಅಡಿಯಲ್ಲಿ ಬರುವಂಥ ರಾಜ್ಯಶಾಸ್ತ್ರ ಅಥವಾ ಪೌರನೀತಿ ವಿಭಾಗದಲ್ಲಿ ಬರುವ ಭಾಗ 7 ನ್ಯಾಯಾಂಗದ ಕುರಿತು ಈಗಾಗಲೇ ಕೇಳಿರುವಂಥ 4 ಪ್ರಶ್ನೆಗಳು ಮತ್ತು ಮುಂದೆ ಕೇಳಬಹುದಾದಂಥ 16 ಪ್ರಶ್ನೆಗಳು, ಒಟ್ಟು 20 ಪ್ರಶ್ನೆಗಳ ಕುರಿತು ಚರ್ಚಿಸುವಂಥ ಸಂದರ್ಭ ಇದಾಗಿದೆ. 128ನೇ ಪ್ರಶ್ನೆ, ಈ ಕೆಳಗಿನ ನ್ಯಾಯಾಲಯಗಳನ್ನು ಕಾರ್ಯವ್ಯಾಪ್ತಿ ಆಧಾರದ ಮೇಲೆ ಅವರೋಹಣದ ರೀತಿಯಲ್ಲಿ ಜೋಡಿಸಿರುವ ಗುಂಪನ್ನು ಗುರುತಿಸಿ. ಅವರೋಹಣ ಅಂತಂದ್ರೆ ಗರಿಷ್ಠದಿಂದ ಕನಿಷ್ಠದ ಕಡೆಗೆ ನಾವು ಗುರುತಿಸುವಂಥದ್ದು. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಬಿ ರಾಜ್ಯ ಉಚ್ಚ ನ್ಯಾಯಾಲಯ, ಸಿ ಸರ್ವೋಚ್ಚ ನ್ಯಾಯಾಲಯ, ಡಿ ಸೆಷನ್ಸ್ ನ್ಯಾಯಾಲಯ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ABCD, CDAB, DCBA, CBDA ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ ಈಗಾಗಲೇ ಬಂದಿದೆ. ಯಾವುದು ಅಂತಂದ್ರೆ CDBA ಅಂತೇಳಿ. ಮೊದಲನೇದು ಯಾವುದು ಅಂತಂದ್ರೆ ಫಸ್ಟು ಸರ್ವೋಚ್ಚ ನ್ಯಾಯಾಲಯ, ನೆಕ್ಸ್ಟು ರಾಜ್ಯ ಹೈಕೋರ್ಟು, ನೆಕ್ಸ್ಟು ಡಿ ಅಂತಂದ್ರೆ ಸೆಷನ್ ನ್ಯಾಯಾಲಯ, ಕೊನೆಯದು ಯಾವುದು ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಏನಂತಂದ್ರೆ ಅತ್ಯಂತ ಕೆಳಹಂತದ ನ್ಯಾಯಾಲಯ. ಸೆಷನ್ಸ್ ನ್ಯಾಯಾಲಯವು ಅಂತಂದ್ರೆ ಸಿವಿಲ್ ಪ್ರಕರಣಗಳನ್ನು ವಿಲೇವಾರಿ ಮಾಡುವಂಥ ಜಿಲ್ಲಾ ನ್ಯಾಯಾಲಯ ಅಥವಾ ಡಿಸ್ಟಿಕ್ ಕೋರ್ಟ್ ಅಂತೇಳಿ ನಾವು ಕರಿತೀವಿ. 126ನೇ ಪ್ರಶ್ನೆ, ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು 2019ರ TETಯಲ್ಲಿ ಕೇಳಿರುವಂಥ ಪ್ರಶ್ನೆ. 1951ರ ಸಂಸತ್ತಿನ ವಿಧಿಯಂತೆ, 2 1951ರ ರಾಷ್ಟ್ರಪತಿಯ ಮೂಲಕ, 3 ಸಂವಿಧಾನದ ಮೂಲಕ ರಚಿತವಾದದ್ದು, 4 1947ರ ಭಾರತದ ಸ್ವತಂತ್ರ ವಿಧಿಯ ಪ್ರಕಾರ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಸಂವಿಧಾನದ ಮೂಲಕ ರಚಿತವಾಗಿರುವುದಂತೇಳಿ. 105ನೇ ಪ್ರಶ್ನೆ, 2022ರ TETಯಲ್ಲಿ ಕೇಳಿರುವಂಥದ್ದು, ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಕೂಡದೆಂದು ಸರ್ವೋಚ್ಚ ನ್ಯಾಯಾಲಯ ಹೊರಡಿಸುವ ಲಿಖಿತ ರೂಪದ ಆಜ್ಞೆ, ರಿಟ್ ಅಂತೇಳಿ. ಅಂದ್ರೆ ತೀರ್ಪು ಕೊಡೋದಕ್ಕಿಂತ ಮುಂಚೆನೆ ಪ್ರಕೃತಿಗೆ ವಿರುದ್ಧವಾಗಿ ತೀರ್ಪು ಕೊಡಬಾರ್ದಂತೇಳಿ ನೀಡುವಂಥ ಆಜ್ಞೆಯನ್ನ ಏನಂತ ಕರಿತೀವಿ ಅಂತೇಳಿ. ಬಂದಿ ಪ್ರತ್ಯಕ್ಷೀಕರಣ, ಡಿ ಪರಮಾದೇಶ, 2ನೇದು 3 ಶೆರ್ಷರರಿ, 4 ಪ್ರತಿಬಂಧಕಾಜ್ಞೆ ಅಂತೇಳಿ ಇಂಗ್ಲಿಷ್ನಲ್ಲಿ ಕೂಡ ಗೊತ್ತಿರಬೇಕು. ಏಬಿಯಸ್ ಕಾರ್ಪಸ್, ಮ್ಯಾಂಡಮರ್, ಶೆರ್ಷರರಿ, ಪ್ರೊಹಿಬಿಷನ್ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಪ್ರೊಹಿಬಿಷನ್ ಅಂತೇಳಿ, ಪ್ರತಿಬಂಧಕಾಜ್ಞೆ ಅಂತೇಳಿ. ಈ ಬಂದಿ ಪ್ರತ್ಯಕ್ಷೀಕರಣ ಏಬಿಯಸ್ ಕಾರ್ಪಸ್ ಅಂದ್ರೆ ಬಂಧಿತ ವ್ಯಕ್ತಿಯನ್ನೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶಿಸುವುದು. ಪರಮಾದೇಶ ಅಥವಾ ಮ್ಯಾಂಡಮಸ್ ಅಂತಂದ್ರೆ ಸಾರ್ವಜನಿಕ ಅಧಿಕಾರಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಆದೇಶಿಸುವುದು. ಶೆರ್ಷರಿ ಅಂತಂದ್ರೆ ಕೆಳ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಲು ಅಥವಾ ಪ್ರಕರಣವನ್ನ ಮೇಲ್ಮನವಿಗಾಗಿ ವರ್ಗಾಯಿಸಲು ಆದೇಶ ಮಾಡೋದು. ಪ್ರತಿಬಂಧಕಾಜ್ಞೆ ಅಂತಂದ್ರೆ ಕೆಳ ನ್ಯಾಯಾಲಯವು ತನ್ನ ನ್ಯಾಯವ್ಯಾಪ್ತಿಯನ್ನ ಮೀರದಂತೆ ತಡೆಯುವುದು ಅಂತಂದ್ರೆ. ಪ್ರೊಹಿಬಿಷನ್ ಯಾವಾಗ ಇದು ಮಾಡ್ತೀವಿ ಅಂತಂದ್ರೆ ತೀರ್ಪು ಕೊಡೋದಕ್ಕಿಂತ ಮುಂಚೆ ಏನಾದರೂ ಅದನ್ನ ಆದೇಶ ನೀಡಿದರೆ ಅದನ್ನ ಏನಂತ ಕರಿತೀವಿ, ಪ್ರೊಹಿಬಿಷನ್ ಅಂತೇಳಿ ಕರಿತೀವಿ. ತೀರ್ಪು ನೀಡಿದ ನಂತರ ಕೊಡುವಂತ ಆದೇಶವನ್ನು ನಾವು ಶೆರ್ಷರರಿ ಅಂತೇಳಿ ಕರಿತೀವಿ ನಾವು. 104ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದಿದ್ದು 2024ರ TETಯಲ್ಲಿ ಕೇಳಿರುವಂಥ ಪ್ರಶ್ನೆ ಇದು. ನವೆಂಬರ್ 26, 1949, ಜನವರಿ 28, 1950, 3 ಜನವರಿ 26, 1950, ಜನವರಿ 25, 1950. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಜನವರಿ 28, 1950ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಸ್ಥಾಪನೆ ಆಗಿದೆ. ಆರ್ಟಿಕಲ್ 124 ಪ್ರಕಾರ. ನವೆಂಬರ್ 26, 1949 ಅಂದರೆ ಭಾರತದ ಸಂವಿಧಾನ ಅಂಗೀಕಾರ ದಿನ. ಭಾರತದ ಸಂವಿಧಾನ ಜಾರಿಗೆ ಬಂದಿದ್ದ ದಿನ ಜನವರಿ 26, 1950. ಮತ್ತೆ ಜನವರಿ 25, 1950 ಭಾರತದ ಚುನಾವಣಾ ಆಯೋಗ ಸ್ಥಾಪನೆಯಾದಂಥ ದಿನ, ಅದು ಆರ್ಟಿಕಲ್ 324 ಪ್ರಕಾರ. ಈಗ 4 ಪ್ರಶ್ನೆಗಳು TETಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಮುಂದೆ 16 ಪ್ರಶ್ನೆಗಳು ಅದು ಮುಂದೆ ಬರಬಹುದು ಅನ್ನುವಂಥ ಆಲೋಚನೆ ಮೇಲೆ ರಚಿತಗೊಂಡಿರುವಂಥ 16 ಪ್ರಶ್ನೆಗಳು. 1ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಕುರಿತಾದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ. ಭಾರತದ ಪ್ರಜೆ ಆಗಿರಬೇಕು, ಯಾವುದೇ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. 3ನೇದು, ಯಾವುದೇ ಹೈಕೋರ್ಟ್ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. 4ನೇದು, ರಾಷ್ಟ್ರಪತಿ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞನಾಗಿರಬೇಕಂತೇಳಿ. ತಪ್ಪಾದ ಹೇಳಿಕೆ ಯಾವುದಂತಂದ್ರೆ 2ನೇದು, ಯಾವುದೇ ಹೈಕೋರ್ಟ್ ನ್ಯಾಯಾಲಯದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ಬೇಕನ್ನೋದು ತಪ್ಪು. ಅದು ಸರಿಪಡಿಸ್ಬೇಕಂತಂದ್ರೆ 5 ವರ್ಷ ಆಗಬೇಕಿತ್ತಲ್ಲಿ. 2ನೇ ಪ್ರಶ್ನೆ, ಕೊಲಿಜಿಯಂ ಎಂದರೇನು ಅಂತ. ನ್ಯಾಯಾಧೀಶರ ನೇಮಕಾತಿಗಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಮೂರ್ತಿಯನ್ನು ಒಳಗೊಂಡ ಸಮಿತಿ.
2 ಹೈಕೋರ್ಟ್ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಮೂರ್ತಿ ಒಳಗೊಂಡಂತಹ ಸಮಿತಿ. 3 ಕಲ್ಲಿದ್ದಲು ಉತ್ಪಾದನೆಗಾಗಿ ರಚನೆ ಆದಂತಹ ಸಮಿತಿ. 4 ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗಾಗಿ ರಚನೆ ಮಾಡಿರುವಂತಹ ಸಮಿತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಒಂದನೇದು, ನ್ಯಾಯಾಧೀಶರ ನೇಮಕಾತಿಗಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹಾಗೂ 4 ಜನ ಹಿರಿಯ ನ್ಯಾಯಮೂರ್ತಿಯನ್ನ ಒಳಗೊಂಡಂತ ಸಮಿತಿಯನ್ನ ಕೋಲಿಜಿಯಂ ಅಂತೇಳಿ ಕರಿತೀವಿ. ಯಾಕೆ ರಚನೆ ಆಗಿರುತ್ತೆ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗಾಗಿ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರಂತೇಳಿ ಪ್ರಧಾನಮಂತ್ರಿ, ಬಿ ಮುಖ್ಯಮಂತ್ರಿ, ಸಿ ರಾಷ್ಟ್ರಪತಿಗಳು, ಡಿ ಉಪರಾಷ್ಟ್ರಪತಿಗಳಂತೇಳಿ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಅಂದ್ರೆ ರಾಷ್ಟ್ರಪತಿಗಳು ಅಂತಂದ್ರೆ ನ್ಯಾಯಾಧೀಶರ ನೇಮಕಾತಿಗಾಗಿ ರಚನೆಗೊಂಡಿರುವಂತಹ ಕೋಲಿಜಿಯಂ ಏನಂತ ಇದೆಯಲ್ಲ, ಅದು ಶಿಫಾರಸ್ಸಿನ ಮೇರೆಗೆ ಮತ್ತು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಸಹಿಯನ್ನ ಮಾಡ್ತಾರೆ. 4ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವಿವಾದಗಳನ್ನು ಇತ್ಯರ್ಥಪಡಿಸುವುದು ಯಾವುದರ ವ್ಯಾಪ್ತಿಗೆ ಬರ್ತಂತ? ಅದು ಮೇಲ್ಮನವಿನೋ, ಸಲಹಾ ವ್ಯಾಪ್ತಿನೋ, ಮೂಲ ವ್ಯಾಪ್ತಿನೋ, ನ್ಯಾಯಿಕ ವಿಮರ್ಶೆ ಅಂತಂದ್ರೆ ಇದು ಬರುವಂಥದ್ದು ಯಾವುದು ಅಂತಂದ್ರೆ ಇದು ಮೂಲ ಅಧಿಕಾರ ವ್ಯಾಪ್ತಿ. ಎಸ್, ಮೇಲ್ಮನವಿ ಅಧಿಕಾರ ಅಂತಂದ್ರೆ ಕೆಳ ಹಂತದ ನ್ಯಾಯಾಲಯ ನೀಡುವ ತೀರ್ಪುಗಳ ವಿರುದ್ಧ ಕಕ್ಷಿದಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೆ ಅದನ್ನೇನಂತ ಕರಿತೀವಿ? ಮೇಲ್ಮನವಿ ವ್ಯಾಪ್ತಿ ಅಂತ ಹೇಳಿ ಕರಿತೀವಿ. ರಾಷ್ಟ್ರಾಧ್ಯಕ್ಷರು ಸಲಹೆ ಕೇಳಿದಾಗ ಸಲಹೆ ನೀಡುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯ ಇರುವಂಥದ್ದನ್ನ ಆರ್ಟಿಕಲ್ 143 ಪ್ರಕಾರ ಅದು ಸಲಹೆ ಅಧಿಕಾರ ಅಂತ ಹೇಳಿ ಕರಿತೀವಿ. ನ್ಯಾಯಿಕ ವಿಮರ್ಶೆ ಅಂತಂದ್ರೆ ರೂಪಿಸಲ್ಪಟ್ಟ ಶಾಸನಗಳು ಮತ್ತು ಕಾರ್ಯಾಂಗದ ಆದೇಶಗಳು ಹಾಗೂ ನಿರ್ಧಾರಗಳು ಸಂವಿಧಾನಬದ್ಧವಾಗಿ ಇದವೋ ಅಥವಾ ಇಲ್ಲ ಅನ್ನುವಂಥದ್ದನ್ನು ವಿಮರ್ಶೆ ಮಾಡುವ ಅಧಿಕಾರವನ್ನ ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ ನಾವು. 5ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟಂತ? ಸುಪ್ರೀಂ ಕೋರ್ಟ್ ಇಂದ 60 ವರ್ಷ, ಬಿ 2ನೇದು 62 ವರ್ಷ, 3 65 ವರ್ಷ, 4 70 ವರ್ಷ ಅಂತಿದೆ. ಸರಿಯಾದ ಉತ್ತರ 65 ವರ್ಷ. ಎಷ್ಟು? 62 ವರ್ಷ ಏನಂತಂದ್ರೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು. 6ನೇ ಪ್ರಶ್ನೆ, ಪ್ರಸ್ತುತ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡ ಎಷ್ಟು ಮಂದಿ ನ್ಯಾಯಾಧೀಶರಿದ್ದಾರೆ ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು? ಸುಪ್ರೀಂ ಕೋರ್ಟ್ 8, 62, 33, 34 ಅಂತೇಳಿ. ಸರಿಯಾದ ಉತ್ತರ ಯಾವುದಂತಂದ್ರೆ 34 ಜನ. 62 ಏನಂತಂದ್ರೆ ಕರ್ನಾಟಕ ನ್ಯಾಯಾಧೀಶರ ಒಟ್ಟು ಸಂಖ್ಯೆ ಪ್ರಸ್ತುತ ಇರುವಂತದ್ದು. 7ನೇ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಮೂರ್ತಿ ಯಾರಂತ? ಹರಿಲಾಲ್ ಜೆ ಖಾನಿಯಾ, 2 ವೈ ವಿ ಚಂದ್ರಚೂಡ್, ಎಸ್ ಚಂದ್ರಚೂಡ್, 3ನೇ ಎಲಿಜಿ ಹಿಂಪೆ, 4ನೇದು ಮೌರಿಸ್ ಗೌರಿಯರ್. ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ಎಚ್ ಜೆ ಖಾನಿಯಾ ಅಂತೇಳಿ. ಎಸ್ ವೈ ವಿ ಚಂದ್ರಚೂಡ್ ಯಾರಂತಂದ್ರೆ 50ನೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದವರು. ಎಲಿಜಿ ಹಿಂಪೆ ಅಂತಂದ್ರೆ 1774 ಸುಪ್ರೀಂ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದವರು. ಅದು ಬ್ರಿಟಿಷ್ ಕಾಲದಲ್ಲಿ ಸ್ಥಾಪನೆ ಮಾಡಿರುವಂತಹ ಸುಪ್ರೀಂ ಕೋರ್ಟ್ ಅದು. ಮಾರಿಸ್ ಗ್ವಾರಿಯರ್ ಅಂತಂದ್ರೆ 1937ರಲ್ಲಿ ಸ್ಥಾಪನೆ ಆದಂತಹ ಫೆಡರಲ್ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಮೂರ್ತಿಯಾಗಿ ಕೆಲಸ ಮಾಡಿದವರು. 8ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ 3 ಹೈಕೋರ್ಟ್ಗಳನ್ನ ಬ್ರಿಟಿಷರು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಅಂತೇಳಿ? 1884, 1774, 1862, 1937 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ 1862. ಎಸ್, ಅದು 1937 ಅಂತಂದ್ರೆ ಫೆಡರಲ್ ನ್ಯಾಯಾಲಯ ದೆಹಲಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಎಸ್, ಕೋಲ್ಕತ್ತಾ ಹೈಕೋರ್ಟು, ಬಾಂಬೆ ಹೈಕೋರ್ಟು, ಮದ್ರಾಸ್ ಹೈಕೋರ್ಟ್, 3 ಹೈಕೋರ್ಟ್ಗಳು ಅಂತಂದ್ರೆ ಈ ಕೋಲ್ಕತ್ತಾ ಹೈಕೋರ್ಟ್ ಏನಂತಂದ್ರೆ ಹೈಕೋರ್ಟ್ ಭಾರತದಲ್ಲಿ ಮೊದಲ ಸ್ಥಾಪನೆ ಆಗಿರುವಂತ ಮೊದಲ ಹೈಕೋರ್ಟ್. ಎಸ್, 1884ರಲ್ಲಿ ಹೈಕೋರ್ಟ್ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆಗಿದೆ. ಎಸ್, 9ನೇ ಪ್ರಶ್ನೆ, ಪ್ರಸ್ತುತ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತೇಳಿ? ಎಸ್, 21, 22, 24, 25 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 25 ಡಿ. ಎಸ್, 2214ನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. 10ನೇ ಪ್ರಶ್ನೆ, ಹೈಕೋರ್ಟಿನ ಬಗ್ಗೆ ಇರುವ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತೇಳಿ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಹಾಗೂ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು 62. ಅವರ ವೇತನ ಭತ್ಯೆಗಳು ಕೇಂದ್ರ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ. 3 ಸಂಸತ್ತಿನ 2 ಸದನಗಳ ನಿರ್ದಿಷ್ಟ ಬಹುಮತದ ಶಿಫಾರಸ್ಸಿನ ಅಂತೆ ರಾಷ್ಟ್ರಪತಿಯವರು ಪದಚ್ಯುತಿಗೊಳಿಸ್ತಾರೆ. 4ನೇ ಪ್ರಶ್ನೆ, ಅಧೀನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ವಕೀಲರಾಗಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕು ಅಂತೇಳಿ. ಇದಕ್ಕೆ ತಪ್ಪಾದ ಹೇಳಿಕೆ ಯಾವುದಂತಂದ್ರೆ 2ನೇದು, ಅವರ ವೇತನ ಭತ್ಯೆಗಳನ್ನ ಕೇಂದ್ರ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ ಅಂತೇಳಿ. ಕೇಂದ್ರ ಸಂಚಿತ ನಿಧಿಯಿಂದ ಭರಿಸಲ್ಲ, ರಾಜ್ಯ ಸಂಚಿತ ನಿಧಿಯಿಂದ. ಹಾಗಾಗಿ ಇಲ್ಲಿ 2ನೇದು ತಪ್ಪಾದ ಹೇಳಿಕೆ. 11ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತೇಳಿ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಡಿ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತೇಳಿ.
ಈ ಕಡೆ ಇದೆ 1 ವರ್ಷದವರೆಗೆ ಶಿಕ್ಷೆ ಮತ್ತು 55,000 ದಂಡ. ಎರಡನೇದು ಕೇವಲ 1 ತಿಂಗಳ ಸೆರೆವಾಸ ಅಥವಾ 50 ರೂಪಾಯಿವರೆಗೂ ದಂಡ. 7 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವ ಅಧಿಕಾರ, ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆ ಇಲ್ಲ. 4ನೇದು ಇದೆ 3 ವರ್ಷಗಳವರೆಗೆ ಶಿಕ್ಷೆ ಅಥವಾ 10,000ವರೆಗೆ ದಂಡ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್, 1ನೇ ಆಪ್ಷನ್ಸ್. ಹೇಗೆ ಅಂತಂದ್ರೆ ಎಸ್, ಎ ಪಟ್ಟಿ ಬಿ ಪಟ್ಟಿ ಅಂತಿದೆ. ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 7 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದು. ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ 3 ವರ್ಷಗಳವರೆಗೆ ಅಥವಾ 10,000 ದಂಡವನ್ನ ವಿಧಿಸಬಹುದು. ಸಿ, ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತೇಳಿ 1 ವರ್ಷದವರೆಗೂ ಶಿಕ್ಷೆ 5,000 ರೂಪಾಯಿ ದಂಡ ವಿಧಿಸಬಹುದು. ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತೇಳಿ ಕೇವಲ 1 ತಿಂಗಳ ಸೆರೆವಾಸ ಅಥವಾ 50 ರೂಪಾಯಿ ದಂಡವನ್ನು ವಿಧಿಸಬಹುದು. 12ನೇ ಪ್ರಶ್ನೆ, ನಾಗರಿಕ ನ್ಯಾಯಾಲಯವು ಯಾವ ರೀತಿಯ ವಿವಾದಗಳನ್ನು ಬಗೆಹರಿಸುತ್ತದೆ ಅಂತ. ಸಿವಿಲ್ ಕೋರ್ಟ್, ಕೊಲೆ, ಆಸ್ತಿ, ಮದುವೆ, ವಿವಾಹ ವಿಚ್ಛೇದನ. 3 ಅಪಘಾತ ಪ್ರಕರಣಗಳು. 4 ದರೋಡೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಅಂತಂದ್ರೆ ಸಿವಿಲ್ ಕೋರ್ಟ್ ಅಂತಂದ್ರೆ ಆಸ್ತಿ, ಮದುವೆ ಮತ್ತು ವಿವಾಹ ವಿಚ್ಛೇದನ ಅಂತೇಳಿ. ಎಸ್, ಇದು ಅಪರಾಧ ನ್ಯಾಯಾಲಯ ಅಂತೇಳಿ ಅದಕ್ಕೆ ಇನ್ನೊಂದು ಇರುವಂಥದ್ದು ಕೊಲೆ, ಅಪಘಾತ ಪ್ರಕರಣಗಳು, ದರೋಡೆಗೆ ಸಂಬಂಧಪಟ್ಟಂತೆ ಈ ಕ್ರಿಮಿನಲ್ ಕೋರ್ಟ್ ಅಂತಿದೆ. ಅದು ಏಪ್ರಿಲ್ 1, 1974ರಿಂದ ಸ್ಥಾಪನೆ ಮಾಡಲಾಗಿದೆ. ಇದನ್ನು ನಾವು ದಂಡಾಧಿಕಾರಿ ನ್ಯಾಯಾಲಯ ಅಂತೇಳಿ ಕೂಡ ಕರಿತೀವಿ ನಾವು. 13ನೇ ಪ್ರಶ್ನೆ, ಜನತಾ ನ್ಯಾಯಾಲಯ, ಲೋಕ್ ಅದಾಲತ್ ಯಾವ ವರ್ಷ ಅಸ್ತಿತ್ವಕ್ಕೆ ಬಂದವು ಅಂತೇಳಿ. 1950, 1974, 1985, 2000 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 1985. ಇದು ರಾಜಿ ಸಂಧಾನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೈತಿ. ಯಾವುದು? ಲೋಕ್ ಅದಾಲತ್. ಇದು ಅಂತಿಮ ತೀರ್ಪಾಗಿರುತ್ತೆ. ಈ ತೀರ್ಪು ಕೊಟ್ಟ ನಂತರ ಮತ್ತೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಮತ್ತೆ ಈ ತೀರ್ಪಿಗೆ 2 ಕಡೆಯ ಕಕ್ಷಿದಾರರು ಬದ್ಧರಾಗಿರಬೇಕು. ಈ ನೀಡಿದ ತೀರ್ಪನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಿವಿಲ್ ಕೋರ್ಟಿಗೆ ಸಮವಾಗಿರುವಂಥದ್ದನ್ನ ಹೇಳ್ಬೋದು ನಾವು. 14ನೇ ಪ್ರಶ್ನೆ, ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರಂತ. ಸುಪ್ರೀಂ ಕೋರ್ಟ್. ಉತ್ತರ ಬಂದಿದೆ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ, ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ, ರಾಜ್ಯಪಾಲರು, ರಾಷ್ಟ್ರಪತಿಗಳಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಸಿ, ರಾಜ್ಯಪಾಲರು. 15ನೇ ಪ್ರಶ್ನೆ, ಕಂದಾಯ ನ್ಯಾಯಾಲಯವನ್ನ ಅವರೋಹಣದಲ್ಲಿ ಜೋಡಿಸಿ ಅಂತೇಳಿ. ಎಸ್, ಎ ಬಿ ಸಿ ಡಿ ಇ ಅಂತಿದೆ. ಅವರೋಹಣ ಅಂತಂದ್ರೆ ಹೇಳಿದ್ದೀನಿ ಈಗಾಗಲೇ, ಗರಿಷ್ಠದಿಂದ ಕನಿಷ್ಠದ ಕಡೆಗೆ. ಇಲ್ಲಿ ಅವರ ಆಪ್ಷನ್ಸ್ ಕೊಡಲಾಗಿದೆ. ಅದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಬಿ ಎ ಇ ಸಿ ಡಿ ಎ ಅಂತ. ಬಿ ಎ ಮೊದಲನೇದು ಯಾವುದು ಅಂತಂದ್ರೆ ಕಂದಾಯ ಮಂಡಳಿ, ಎ ಅಂತಂದ್ರೆ ವಿಭಾಗೀಯ ಆಯುಕ್ತರ ನ್ಯಾಯಾಲಯ, ಇ ಅಂತಂದ್ರೆ ಜಿಲ್ಲಾಧಿಕಾರಿಗಳು, ಸಿ ಅಂತಂದ್ರೆ ಸಹಾಯಕ ಆಯುಕ್ತರು, ಡಿ ಅಂತಂದ್ರೆ ಯಾವುದು? ಡಿ ತಹಸೀಲ್ದಾರ್ ಕಂದಾಯ ನ್ಯಾಯಾಲಯ ಅಂತೇಳಿ. ಅದು ಅವರೋಹಣದಲ್ಲಿ ಈ ರೀತಿ ಜೋಡಿಸಬಹುದು. ಇದು ಕಂದಾಯ ನ್ಯಾಯಾಲಯ ಅಂತಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ವ್ಯಾಜ್ಯವನ್ನ ಬಗೆಹರಿಸೋದಕ್ಕಿರುವಂತ ನ್ಯಾಯಾಲಯ. ಕೊನೆಯ ಪ್ರಶ್ನೆ 2016ನೇ ಪ್ರಶ್ನೆ, 2008ರಲ್ಲಿ ಕರ್ನಾಟಕದ ಯಾವ ನಗರಗಳಲ್ಲಿ ಸಂಚಾರ ಪೀಠಗಳನ್ನು ಸ್ಥಾಪನೆ ಮಾಡಿದೆ ಅಂತೇಳಿ. ಎಸ್, ಕಲಬುರಗಿ, ಧಾರವಾಡ, ಬೆಳಗಾವಿ ಮತ್ತು ಕಲಬುರಗಿ, ಧಾರವಾಡ ಮತ್ತು ಬೆಳಗಾವಿ, ಡಿ ಬೆಳಗಾವಿ ಮತ್ತು ರಾಯಚೂರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಕಲಬುರಗಿ ಮತ್ತು ಧಾರವಾಡ ಅಂತೇಳಿ. ಇಲ್ಲಿವರೆಗೂ 20 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ. ಮುಂದೆ ಬರುವಂತ ಟಿಇಟಿ ಮತ್ತು ಜಿಪಿಎಸ್ಆರ್ ಹುದ್ದೆಗಳ ನೇಮಕಾತಿಗೆ ಈ 20 ಪ್ರಶ್ನೆಗಳು ಖಂಡಿತ ನಿಮಗೆ ಸಹಾಯ ಆಗ್ತಾವಂತೇಳಿ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ.